ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ, ಪವರ್ ಇಲ್ಲದೆ ಜನರು ಕಂಗಾಲು. ಹಳೆಯ ವಿದ್ಯುತ್ ಕಂಬ ಬಿದ್ದು 24 ದಿನಗಳ ಗತಿಸಿವೆ. ಕಂಬ ದುರಸ್ತಿಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾದ ಜೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನಕ್ಕೆ ಜನರು ರೋಷಿ ಹೋಗಿದ್ದಾರೆ. ಚಿತ್ತೂರು ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಸುಮಾರು 45 ಮನೆಗಳಲ್ಲಿ 28ರಿಂದ 30 ದಿವಸಗಳಿಂದ ವಿದ್ಯುತ್ ಕಟ್ಟಾಗಿದೆ ಮತ್ತು ಯಾವುದೇ ರೀತಿಯ ಅವರಿಗೆ ಮನವಿ ಮಾಡಿಕೊಂಡ್ವಿ. ಲೈನ್ ಮನ್ನಿಂದ ಹಿಡಿದು JE-AW ಅವರಿಗೆ ನಾವು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದೇವೆ. ಆದರೂ ಕೂಡ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಿಲ್ಲ. ಅವರು ನಮಗೆ ಕೊಡುವಂತ ಉತ್ತರ ಏನಪ್ಪಾ ಅಂತಂದ್ರೆ, ಮೊದಲು ಅಲ್ಲಿ 2 ಮನೆಗಳ ಅಥವಾ ಇಲ್ಲಿದ ಏನೋ ಒಂದು ಸಮಸ್ಯೆ ಇತ್ತು, ಅದನ್ನ ಊರನ್ನರೇ ಬಗೆಹರಿಸಿದ್ವಿ ಅಂತಂದು ನಮ್ಗೆ ಹೇಳಿದ್ರು ಅವರು. ಆದ್ರೂ ಕೂಡ ನಾವು ಅದನ್ನ ಸಮಸ್ಯೆ ಬಗೆಹರಿಸಿದ್ವಿ. ಅದಾದ ತಕ್ಷಣ ಒಂದು 6 ತಾಸಿನಾಗ 8 ತಾಸಿನಾಗ ಹೋಗ್ಲಿ ಒಂದು ದಿವಸದಾಗ ಮಾಡ್ತಾರಪ್ಪ ಅಂತಂದು ನಾವು ಅವರು ಒಪ್ಪಿಗೆ ಮೇರೆಗೆ ಇಡೀ ಊರಿಗೆ ಕರೆಂಟ್ ಎಲ್ಲರ ತೆಗೆದ ಗಟ್ಟೆನ ಎಲ್ಲರಿಗೆ ತೊಂದರೆ ಆಗ್ಬಾರ್ದು ಅಂತಂದು ನಾವು ಕೂಡ ಗ್ರಾಮಸ್ಥರು ವಾಪಸ್ ಆ ಲೈನ್ ಅನ್ನು ಇದನ್ನು ಮಾಡಿದ್ವಿ. ಇಲ್ಲಿ ಈ ನಮ್ಮ ನಾಗರಾಳ ಗ್ರಾಮದ ಜಯ ಆದಂತ ನಾಗಪ್ಪ ಇಸ್ನಾಳ್ ಅವರು ನಾಳೆ ಬೆಳಿಗ್ಗೆ ಎಡತ್ತಿದ್ರು ನಾನು 9 ಗಂಟೆಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯ ಉತ್ತರವನ್ನು ಈ ಲಿಂಗಸೂರು ತಾಲೂಕಿನ AW ಅಧಿಕಾರಿಗಳು ಅವರು ಕೂಡ ನಮಗೆ ಆಶ್ವಾಸನೆಯನ್ನು ಕೊಟ್ಟರು. ಇವತ್ತಿಗೆ 3 ದಿನ ಆದರೂ ನಮಗೆ ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ. ಮತ್ತು ಅದೇ ರೀತಿಯಾಗಿ IPSET ಕೂಡ ರೈತರಿಗೆ ವಿದ್ಯುತ್ ಒಳ್ಳೆ ಸ್ಟಾರ್ಟ್ ಆಗತ್ತಿರೋದು. ಯಾಕಂದ್ರೆ 31 ನಿಮಿಷ ಇದು ಒಂದು ಅದೇನೋ ಈಗ ಅವಶ್ಯಕ ಶಬ್ದ ಬೇರೆ ಅಲ್ಲ, ಅವಶ್ಯಕ ಶಬ್ದ ಬೇರೆ. ಹೌದು, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ನಾಗರಹಾಳ ಗ್ರಾಮದ 1ನೇ ವಾರ್ಡಿನ 45ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲದೆ ಜನರು ಹೈರಾಣಾಗಿದ್ದಾರೆ. ಕಳೆದ 24 ದಿನಗಳಿಂದ ಹಳೆಯ ವಿದ್ಯುತ್ ಕಂಬ ಒಂದು ಮಳೆಗೆ ಬಿದ್ದಿತ್ತು. ಬಿದ್ದ ಸ್ಥಳದಲ್ಲಿಯೇ ವಿದ್ಯುತ್ ಕಂಬವನ್ನ ದುರಸ್ತಿಗೊಳಿಸಿ ವಾರ್ಡಿನ ನಿವಾಸಿಗಳಿಗೆ ಅನುಕೂಲ ಮಾಡಿ ಅಂತ ಹಲವಾರು ಬಾರಿ ಜೆಸ್ಕಾಂ AE ಹಾಗೂ JEಗೆ ಮನವಿಯನ್ನ ಮಾಡಲಾಗಿತ್ತು. ಸ್ಥಳೀಯರ ಮನವಿಗೆ ಕಿವಿಗೊಡದ ಅಧಿಕಾರಿಗಳು ಲೇಬರ್ ಸಿಕ್ತಿಲ್ಲ, ಲೇಬರ್ ಸಿಕ್ಕ ಮೇಲೆ ಕಂಬ ದುರಸ್ತಿ ಮಾಡ್ತೇವೆ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಉತ್ತರನ ನಮ್ಗೆ ಕೊಟ್ರಿ ನೀವು, ಅದಕ್ಕ ಉತ್ತರ ಹೇಳ್ರಿ. ಮೇಲಾಧಿಕಾರಿಗಳು ಉತ್ತರ ಕೊಡಬೇಕು. ಆ ಮೇಲಾಧಿಕಾರಿಗಳಿಗೆ ನಾವು ಎಷ್ಟು ಬೇರೆ ಪ್ರಶ್ನೆ ಮಾಡಿದೀವಿ. ಬೇಜವಾಬ್ದಾರಿತನ ಉತ್ತರ ಎದಕ್ ಕೊಡ್ತಾರ ಅವರು? ವರ್ಷದಾಗ 2 ಬೇರೆ ಬರ್ತೀರಿ. ಜನವರಿ 26, ಆಗಸ್ಟ್ 15 ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ 2 ಬೇರೆ ಜೆಂಡಾ ಹಾರಿಸಿ ಹೋಗ್ತಾರೆ. ಇದು ಕಿಲಿ ಹಾಕಿದಂಗ ಹೆಸರಿಗೆ ಅಷ್ಟ ಆಫೀಸ್. ಈ ನಾಳ ಲಾಭ ಐತಿಲ್ಲ, ಈ ನಿಮ್ಮ ಆಫೀಸ್ಗೆ ಐತಿಲ್ಲ, ಐತಿಲ್ಲ. ಮತ್ತೆ ಇವ್ರು ಏನ್ ಶಾಂತ ಇರ್ತಾರೆ ಎಷ್ಟು ಮಕ್ಕಳು ಮೋಟರ್ ನಾವು 240 ಆಂಪ್ಸ್ ಕೊಡ್ಬೇಕಾದಂತ ವಿದ್ಯುತ್ 200 ಕೊಟ್ಟು ಮೋಟರ್ಗಳು ಸುಡ್ತಾ ಇದಾವೆ. ಇದಕ್ಕೆ ಯಾರು ಜವಾಬ್ದಾರಿ ತಾನೆ? ಕ್ಲಿಯರ್ ಮಾಡಿಸ್ಕೊಡ್ತೀನಿ ಸರಿ. ಮಾತಾಡಿ ವೋಲ್ಟೇಜ್ ರೈಸ್ ರೈತರಿ IPSET ಕರೆಕ್ಟ್ ಇಲ್ಲ, NGO ಕರೆಕ್ಟ್ ಇಲ್ಲ, ಯಾವ್ದು ಕರೆಕ್ಟ್ ಇದೆ? ಮೇಲೆ ಆಫೀಸ್ ಇಲ್ಲ. ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇದು. ಮುದಗಲ್ ಹೋಬಳಿಯ ಮುದಗಲ್ ಬಿಟ್ರೆ ನೆಕ್ಸ್ಟ್ ನಾಗರಾಳ ಅತಿ ದೊಡ್ಡ ಗ್ರಾಮ ಹೋಬಳಿ ಕೂಡ. ಇದು ಕೂಡ ಮುಂದಿನ ದಿನಮಾನಗಳ ನಾವು ನಾಗರಾಳ ಗ್ರಾಮದ ಪವರ್ ಮ್ಯಾನ್ ಆದಂತ ಚನ್ನಬಸವ ನರ್ಕದಿನಿ ಅವರು ಅವರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಅವರಿಗೆ ನಾನು ಸಾಕಷ್ಟು ಬಾರಿ ಏನನ್ನು ಮನವಿ ಮಾಡಿಕೊಂಡಿದ್ದೇನೆ ಅನ್ನೋದನ್ನು ಅವರಿಗೆ ತಿಳಿಪಡಿಸುತ್ತೇನೆ. ಕೆಲವೊಂದು ಪ್ರಶ್ನೆಗಳನ್ನು ಕೂಡ ನಾನು ಕೇಳಲು ಬಯಸುತ್ತೇನೆ. ಸುಮಾರು 1ನೇ ವಾರ್ಡಿನಲ್ಲಿ 45 ಮನೆಗಳಿಗೆ 1 ತಿಂಗಳಿಂದ ವಿದ್ಯುತ್ ಸಂಪರ್ಕ ಇದೆಯೋ ಇಲ್ಲವೋ? ಇಲ್ಲ. ಇದನ್ನು ಎಷ್ಟು ಬಾರಿ ನಾವು ನಿಮಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ? ಸಾಕಷ್ಟು ಬಾರಿ. ಇದನ್ನ ನಾವು AWಗೆ JEಗಳಿಗೆ ನಾವು ಸಂಪರ್ಕಿಸಿವಿ. ನೀವು ಕೂಡ ಅವ್ರಿಗೆ ಸಂಪರ್ಕಿಸಿ
ಸಂಪರ್ಕಿಸಿರಿ. ಅವರಿಂದ ನಿಮಗೇನು ಉತ್ತರಗಳು ಬಂದವು? ಲೇಬರ್ ಸಿಗ್ತಾ ಇಲ್ಲ. ಈಗ ಎಷ್ಟು ದಿನಗಳವರೆಗೂ ವಿದ್ಯುತ್ ಸಂಪರ್ಕ ಇರಲಾರ ಎಷ್ಟು ದಿವಸ ಇರ್ಬೇಕು ನಾವು ಗ್ರಾಮಸ್ಥರು? ಎಷ್ಟು ದಿವಸ ಆಗತ್ರಿ? 30 ದಿನದಿಂದ ವಿದ್ಯುತ್ ಸಂಪರ್ಕ ಇರ್ಲಾರ ಯಾರು ಇರ್ತಾರ ಅನ್ನೋದು ಹೇಳ್ಬೇಕ್ರಿ. ಇದು ಇಡೀ ಕರ್ನಾಟಕದಾಗ ಎಲ್ಲಾರ ಇದ್ದ ಅಂದ್ರೆ ನಮ್ಗೆ ತೋರಿಸ್ರಿ. ನಾವು ಇಂದಲ್ಲೆಲ್ಲ ನಾವು ಮಾಡೀವಿ. ಈ ಜಸ್ಕಾಮ್ ಇರ್ಬೋದು, ಮೆಸ್ಕಾಮ್ ಇರ್ಬೋದು, ಬೆಸ್ಕಾಮ್ ಇರ್ಬೋದು, ಇನ್ನೊಂದು ಇದು ಇರ್ಬೋದು. ಇಲ್ಲಿ ಇಷ್ಟು ತೊಂದರೆಗಳು ಎಲ್ಲಾರ ಯಾವ ಗ್ರಾಮದಾಗ ಇಡೀ ಕರ್ನಾಟಕದಾಗ ಎಲ್ಲಾರ ಆಗ್ಯಾವ 30 ದಿವಸ ಗಟ್ಲೆ ನಮಗ. ಸದ್ಯ ಮೊಹರಂ ಹಬ್ಬ ಹಿನ್ನೆಲೆಯಲ್ಲಿ ಆಲಂಗಳ ದರ್ಶನಕ್ಕೂ ವಿದ್ಯುತ್ ಶಾಕ್ ಎದುರಾಗಿದೆ. ಸದ್ಯ 40 ಮನೆಗಳಿಗೆ ಪರ್ಯಾಯ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿರುವ ಜೆಸ್ಕಾಂ ಇಲಾಖೆ ಕಂಬ ದುರಸ್ತಿಗೊಳಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಇಲ್ಲವಾದಲ್ಲಿ ಜೆಸ್ಕಾಂ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಅಹೋರಾತ್ರಿ ಧರಣಿ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.